ಮಾಲ್ನಲ್ಲೋ ಸಾರ್ವಜನಿಕ ಪ್ರದೇಶದಲ್ಲೋ ಹಿಂಗಾದ್ರೆ ಅದು ಬೇರೆ ಲೆಕ್ಕ. ಆದರೆ ಅದು ರಾಜ್ಯದ ಪ್ರತಿಷ್ಠಿತ ಐಟಿ ಕಂಪನಿ. ಆ ಕಂಪನಿಯಲ್ಲೇ ಮಹಿಳಾ ಉದ್ಯೋಗಿಗಳಿಗೆ ಸೇಫ್ಟಿ ಇಲ್ಲ ಅಂದ್ರೆ ನಿಜಕ್ಕೂ ಶಾಕಿಂಗ್. ಯಾಕಂದ್ರೆ ಭದ್ರತೆ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸೋ ಆ ಜಾಗದಲ್ಲೇ ಕಾಮಾಂಧನ ಕೃತ್ಯ ಬಯಲಾಗಿದೆ. ಹೆಸರು ಸ್ವಪ್ನಿಲ್ ನಾಗೇಶ್ ಮಲಿ, ವಯಸ್ಸು 28 ವರ್ಷ, ಮೂಲ ಮಹಾರಾಷ್ಟ್ರದ ನಿವಾಸಿ, ವೃತ್ತಿ ಐಟಿ ಕಂಪನಿಯಲ್ಲಿ ಟೆಕ್ನಿಕಲ್ ಟೆಸ್ಟ್ ಲೀಡ್. ಪ್ರತಿಷ್ಠಿತ ಇನ್ಫೋಸಿಸ್ ಕಂಪನಿಯಲ್ಲಿ ಟೆಕ್ನಿಕಲ್ ಟೆಸ್ಟ್ ಲೀಡ್ ಆಗಿ ಉದ್ಯೋಗ ಮಾಡ್ತಾ ಇರೋನು ಈ ಸ್ವಪ್ನಿಲ್ ನಾಗೇಶ್ ಮಲಿ. ಆದ್ರೆ ಮಾಡಿದ್ ಮಾತ್ರ ಛೀ ಥೂ ಅನ್ನೋ ಕೆಲ್ಸ, ಮಣ್ ತಿನ್ನೋ ಕೆಲ್ಸ. ಹೆಣ್ಮಕ್ಕಳ ಶೌಚಾಲಯದೊಳಗೆ ಇಣುಕಿ ನೋಡ್ತಿದ್ದ ಕಾಮ ಕ್ರಿಮಿ ಇವನು. ಈತನ ಘನಂದಾರಿ ಕೆಲಸ ವಿವರಿಸ್ತೀವಿ ಕೇಳಿ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಓರ್ವ ಮಹಿಳಾ ಉದ್ಯೋಗಿ ಇನ್ಫೋಸಿಸ್ ಆಫೀಸ್ನಲ್ಲಿರೋ ವಾಶ್ರೂಮ್ಗೆ ಹೋಗಿದ್ರು. ಈ ವೇಳೆ ಡೋರ್ ಮೇಲೆ ಮೊಬೈಲ್ ಫ್ಲಾಶ್ ಲೈಟ್ ರಿಫ್ಲೆಕ್ಟ್ ಆಗಿತ್ತು. ತಕ್ಷಣ ಆಕೆ ಹೊರಬಂದು ನೋಡಿದ್ರೆ ಮತ್ತೊಂದು ವಾಶ್ರೂಮ್ನಿಂದ ಓರ್ವ ಯುವತಿ ಹೊರಬಂದಿದ್ಲು. ಈ ಮಹಿಳೆ ಅದೇ ವಾಶ್ರೂಮ್ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಯಾರೂ ಇರ್ಲಿಲ್ಲ. ಆದ್ರೂ ಅನುಮಾನ ಬಂದು ಕಮೋಡ್ ಮೇಲೆ ನಿಂತು ನೋಡಿದಾಗ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದ ಈ ಕಾಮುಕ ಕಣ್ಣಿಗೆ ಬಿದ್ದಿದ್ದಾನೆ. ಕೂಡಲೇ ಮಹಿಳೆ ಜೋರಾಗಿ ಕಿರ್ಚೋಕೆ ಶುರು ಮಾಡಿದಾಗ ಸಾರಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ನಂತೆ. ಇಷ್ಟೇ ಅಲ್ಲ, ಈ ವಿಚಾರ ಕಂಪನಿ HR ವರೆಗೂ ಹೋಗಿ ಅವರು ಈತನ ಮೊಬೈಲ್ ಚೆಕ್ ಮಾಡಿದಾಗ ಅದರಲ್ಲಿ 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋ ಪತ್ತೆಯಾಗಿತ್ತು. ಇಷ್ಟೆಲ್ಲ ಆದ್ರೂ ಇನ್ಫೋಸಿಸ್ ಆಡಳಿತ ಆ ಕಾಮ ಕ್ರಿಮಿಯ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳೋದು ಬಿಟ್ಟು ಕೇವಲ ಕ್ಷಮೆ ಕೇಳಿಸಿ ಸುಮ್ಮನಾಗಿದ್ದಾರೆ. ಆದ್ರೆ ಮಹಿಳೆಯ ಪತಿಗೆ ವಿಚಾರ ಗೊತ್ತಾದ ಮೇಲೆ ಅವರು ಬಂದು ಗಲಾಟೆ ಮಾಡಿದ್ದಾರೆ. ಆನಂತರ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಸದ್ಯ ಆರೋಪಿ ಸ್ವಪ್ನಿಲ್ ಅನ್ನ ಬಂಧಿಸಲಾಗಿದೆ. ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ಯಾವುದಾದ್ರು ರೆಕಾರ್ಡಿಂಗ್ ಮಾಡಕ್ಕೆ ಹೋಗಿದ್ರು ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಅರೆಸ್ಟ್ ಪ್ರೊಸೀಜರ್ಸ್ ಮಾಡಿದ್ದೀವಿ. ಮತ್ತೆ ಅವರು ಯಾವ ಫೋನ್ ಯೂಸ್ ಮಾಡಿದ್ರು ರೆಕಾರ್ಡಿಂಗ್ಗೆ ಅಂದ್ಕೊಂಡು ಆಲ್ರೆಡಿ PF ಹಾಕೊಂಡು ಫೊರೆನ್ಸಿಕ್ ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಎಂಥ ಶಾಕಿಂಗ್ ಇನ್ಸಿಡೆಂಟ್ ಅಲ್ವಾ? ಎಲ್ಲೋ ಮಾಲ್ನಲ್ಲೋ ಸಾರ್ವಜನಿಕ ಶೌಚಾಲಯಗಳಲ್ಲೂ ಈ ರೀತಿ ಪ್ರಕರಣ ವರದಿ ಆಗ್ತಾ ಇತ್ತು. ಆದರೆ ಇನ್ಫೋಸಿಸ್ ರಾಜ್ಯದ ಪ್ರತಿಷ್ಠಿತ ಐಟಿ ಕಂಪನಿ. ಅಂಥ ಕಂಪನಿಯಲ್ಲೇ ಮಹಿಳಾ ಉದ್ಯೋಗಿಗಳಿಗೆ ಸೇಫ್ಟಿ ಇಲ್ಲ ಅಂದ್ರೆ ಶಾಕಿಂಗ್ ಅಲ್ವಾ? ಅಲ್ಲದೆ ಕಾಮುಕ ಉದ್ಯೋಗಿ ಕೃತ್ಯ ಗೊತ್ತಾದ ಮೇಲೂ ತನ್ನ ಕಂಪನಿಯ ಪ್ರತಿಷ್ಠೆಗಾಗಿ ಕೇವಲ ಕ್ಷಮೆ ಕೇಳಿಸಿ ಸುಮ್ಮನಾಗೋಕೆ ಮುಂದಾಗಿದ್ದು ಕೂಡ ಅಕ್ಷಮ್ಯ ಅಲ್ವಾ? ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು.